ಕನ್ನಡ ಚಿತ್ರರಂಗದ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದರೆ ಅಲ್ಲಿ ಒಬ್ಬ ವ್ಯಕ್ತಿ ಹೆಸರು ಅಕ್ಷರಶಃ ಬಂಗಾರದಲ್ಲಿ ಕೆತ್ತಿದಂತೆ ಕಾಣುತ್ತೆ. ಅವರ ನಟನೆಗೆ ಅಭಿನಯ ಭಾರ್ಗವ ಎಂಬ ಬಿರುದು, ಅವರ ವ್ಯಕ್ತಿತ್ವಕ್ಕೆ ದಾದ ಎಂಬ ಗೌರವ, ಅವರ ಶೌರ್ಯಕ್ಕೆ ಸಾಹಸ ಸಿಂಹ ಎಂಬ ಅನ್ವರ್ಥ ನಾಮ. ಹೌದು, ನಾವು ಮಾತನಾಡ್ತಿರೋದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ. ಕೋಟ್ಯಾಂತರ ಅಭಿಮಾನಿಗಳ ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ. ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನ ಗೆದ್ದ ಈ ಮಹಾನ್ ಕಲಾವಿದನ ಜೀವನದ ಕತೆ ಸಿನಿಮಾಕ್ಕಿಂತ ರೋಚಕವಾಗಿದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬದುಕು ಮತ್ತು ಸಿನಿಮಾ ಸಾಧನೆಯ ಕಂಪ್ಲೀಟ್ ಜರ್ನಿಯನ್ನ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ವಿಷ್ಣುವರ್ಧನ್ ಅವರು ಜನಿಸಿದ್ದು 1950 ಸೆಪ್ಟೆಂಬರ್ 18ರಂದು ಮೈಸೂರಿನಲ್ಲಿ. ಇವರ ಮೂಲ ಹೆಸರು ಸಂಪತ್ ಕುಮಾರ್. ಇವರ ತಂದೆ HL ನಾರಾಯಣ್ ರಾವ್. ಅವರು ಚಿತ್ರಕಲಾವಿದರು ಮತ್ತು ಸಂಭಾಷಣೆಗಾರರು ಕೂಡ ಆಗಿದ್ದರು. ಮೈಸೂರಿನ ಗೋಪಾಲಸ್ವಾಮಿ ಶಾಲೆ ಮತ್ತು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸಂಪತ್ ಕುಮಾರ್ ಅವರಿಗೆ ನಟನೆಯ ಬಗ್ಗೆ ಮೊದಲಿನಿಂದಲೂ ಆಸಕ್ತಿ ಇತ್ತು. ಒಂದು ಕುತೂಹಲಕಾರಿ ವಿಷಯ ಅಂದರೆ ಗಿರೀಶ್ ಕಾರ್ನಾಡ್ ಅವರ ವಂಶವೃಕ್ಷ ಚಿತ್ರಕ್ಕೆ ವಿಷ್ಣು ಅವರನ್ನ ಕರೆಯಲಾಯಿತು. ಸೊ ಆ ಒಂದು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆದರೆ ಇಡೀ ಕರ್ನಾಟಕ ತಿರುಗಿ ನೋಡುವಂತೆ ಮಾಡಿದ್ದು ಮಾತ್ರ ನಾಗರಾವ್. ಪುಟ್ಟಣ್ಣ ಕಣಗಾಲ್ ಎಂಬ ಮಾಂತ್ರಿಕ ನಿರ್ದೇಶಕನ ಕಣ್ಣಿಗೆ ಸಂಪತ್ ಕುಮಾರ್ ಅವರು ಬಿದ್ದರು. ಆಗಲೇ ನೋಡಿ ಸಂಪತ್ ಎಂಬ ಹೆಸರು ಹೋಗಿ ವಿಷ್ಣುವರ್ಧನ್ ಎಂಬ ಹೆಸರು ಕೂಡ ಬಂತು. ರಾಮಾಚಾರಿಯಲ್ಲಿ ಪಾತ್ರದಲ್ಲಿ ವಿಷ್ಣುವರ್ಧನ್ ತೋರಿದ ಆ ರೌದ್ರ ಅವತಾರ, ಆ ಕೋಪ, ಆ ಗತ್ತಿಗೆ ಕನ್ನಡಿಗರು ಫಿದಾ ಆಗ್ಬಿಟ್ರು. ಆ ಕಣ್ಣುಗಳು, ಆ ಕೆಂಪು ನೋಟ, ಆ ಒಂದು ರೌದ್ರತಾರ, ಆ ಒಂದು ಕೋಪ, ಇಡೀ ಕನ್ನಡಿಗರು ಫಿದಾ ಆಗ್ಬಿಟ್ರು. ನಾಗರಾವು ಚಿತ್ರ ಕೇವಲ ಹಿಟ್ಟಾಗಲಿಲ್ಲ, ಅದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತು. ಅಲ್ಲಿಂದಲೇ ಶುರುವಾಗಿದ್ದು ವಿಷ್ಣು ಪರ್ವ. 70 ಮತ್ತು 80ರ ದಶಕದಲ್ಲಿ ವಿಷ್ಣುವರ್ಧನ್ ಅವರು ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ಬೆಳೆದರು. ಈ ಸಾಹಸ ಸಿಂಹ ಈ ಚಿತ್ರದ ಮೂಲಕ ಅವರು ಕರ್ನಾಟಕದ ಸಾಹಸ ಸಿಂಹ ಅಂತ ಕರೆಸ್ಕೊಂಡ್ರು. ಆ ಕಾಲದ ಆ್ಯಕ್ಷನ್ ಸಿನಿಮಾ ಅಂದರೆ ಅದು ವಿಷ್ಣು ಸರ್ ಅಂತಲೇ ಕರಿತಾ ಇದ್ರು. ಬಂಧನ ಮೂಲಕ ಡಾಕ್ಟರ್ ಪಾತ್ರದಲ್ಲಿ ಅವರು ತೋರಿದ ನಟನೆ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ಕೂಡ ನೀರು ತರಿಸ್ತು. ಆ ಕಾಲಕ್ಕೆ ಆ ಸಿನಿಮಾ ಮಾಡಿದ ಕಲೆಕ್ಷನ್ ಅಷ್ಟಿಷ್ಟ ಅಲ್ಲ. ಮುತ್ತಿನಾರ ಮೂಲಕ ಯುದ್ಧದ ಹಿನ್ನೆಲೆ ಈ ಚಿತ್ರದಲ್ಲಿ ವಿಷ್ಣು ಸರ್ ಅವರ ಸೈನಿಕನ ಪಾತ್ರ, ಅವರ ನಟನೆ ಇಂದಿಗೂ ಅಮರ. ವಿಷ್ಣು ಸರ್ ಕೇವಲ ನಟನೆಯಷ್ಟೇ ಅಲ್ಲ, ಅವರು ಒಬ್ಬ ಅದ್ಭುತ ಗಾಯಕರು ಕೂಡ ಆಗಿದ್ದರು. ಅವರ ಕಂಠದಲ್ಲಿ ಮೂಡಿ ಬಂದ ನಾಗರಹೊಳೆ ಹಾಡುಗಳು ಇಂದಿಗೂ ಜನಪ್ರಿಯ. ಜೊತೆಗೆ ಅವರು ಅಪ್ಪಟ ಅಯ್ಯಪ್ಪ ಸ್ವಾಮಿ ಮತ್ತು ಸಾಯಿಬಾಬಾ ಅವರ ಭಕ್ತರಾಗಿದ್ದರು. ಸಿನಿಮಾ ಹೊರತುಪಡಿಸಿ ವಿಷ್ಣು ಸರ್ ಅವರದ್ದು ತುಂಬ ಸರಳ ವ್ಯಕ್ತಿತ್ವ. ಅವರು ಯಾರಿಗೂ ತಿಳಿಯದಂತೆ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದರು. ಸ್ನೇಹಲೋಕ ಎಂಬ ತಂಡವನ್ನು ಕಟ್ಟಿ ಕಷ್ಟದಲ್ಲಿ ಇರೋರಿಗೆ ನೆರವಾಗ್ತಾ ಇದ್ರು. ಅವರು ಯಾವಾಗಲೂ ಹೇಳ್ತಾ ಇದ್ರು, ಸಂತೋಷವಾಗಿ ಬದುಕೋದು ಬೇರೆ, ಸಂತೋಷವಾಗಿ ಇರೋದು ಬೇರೆ ಅಂತ ಹೇಳಿ ಯಾವಾಗಲೂ ಬರೋಂಥ ಯಂಗ್ಸ್ಟರ್ಗಳಿಗೆ ಅದನ್ನೆಲ್ಲ ಹೇಳ್ತಾ ಇದ್ರು. ಅವರ ಕೈಯಲ್ಲಿ ಯಾವಾಗಲೂ ಇರುತ್ತಿದ್ದು ಆ ಖಡ್ಗ ಅವರ ಶಿಸ್ತು ಮತ್ತು ಧೈರ್ಯದ ಸಂಕೇತವಾಗಿತ್ತು. ಶೂಟಿಂಗ್ ಮುಖೇನ ಬೀದರ್ಗೆ ಹೋದಾಗ ಅಲ್ಲಿನ ಗುರುಗಳು ಇವರಿಗೆ ಆ ಒಂದು ಬಳೆಯನ್ನು ಇವ್ರ ಕೈಗೆ ತೊಡಿಸ್ತಾರೆ. ವಿಷ್ಣು ಸರ್ ಅವರ ಸಿನಿ ಜೀವನದ ಮೈಲುಗಲ್ಲು ಎಂದರೆ ಅದು ಆಪ್ತ ಮಿತ್ರ. ನಾಗವಲ್ಲಿಯನ್ನು ಎದುರಿಸುವ ಡಾಕ್ಟರ್ ವಿಜಯ ಪಾತ್ರದಲ್ಲಿ ಅವರು ಅಕ್ಷರಶಃ ಜೀವಿಸಿದ್ದಾರೆ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಡಿಸೆಂಬರ್ 30, 2009ರಂದು ಈ ಮಹಾನ್ ಚೇತನ ನಮಗೆ ವಿದಾಯ ಹೇಳಿ ಹೋದರು. ಅವರ ಸಾವಿನ ಸುದ್ದಿ ಕೇಳಿ ಇಡೀ ಕರ್ನಾಟಕವೇ ಸ್ತಬ್ಧವಾಗಿತ್ತು. ಅವರ ಕೊನೆಯ ಚಿತ್ರ ಆಪ್ತರಕ್ಷಕ ಅವರ ಮರಣದ ನಂತರ ಬಿಡುಗಡೆಯಾಗಿ ಸಾವಿರಾರು ದಿನಗಳ ಕಾಲ ಓಡಿ ದಾಖಲೆ ನಿರ್ಮಾಣ ಮಾಡಿತು. ಡಾಕ್ಟರ್ ವಿಷ್ಣುವರ್ಧನ್ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರು ನೀಡಿದ 200ಕ್ಕೂ ಹೆಚ್ಚು ಚಿತ್ರಗಳು, ಅವರ ಆದರ್ಶಗಳು ಮತ್ತು ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿಯಲ್ಲಿ ಅವರು ಇಂದಿಗೂ ಕೂಡ ಬದುಕಿದ್ದಾರೆ. ಮೈಸೂರಿನಿಂದ ಶುರುವಾದ ಈ ಸಾಹಸ ಸಿಂಹನ ಪಯಣ ಎಂದಿಗೂ ಸ್ಫೂರ್ತಿದಾಯಕ. ಕೆಲವು ಮನುಷ್ಯರು ಬದುಕಿದಷ್ಟು ದಿನ ಬೆಳಕಾಗಿ ಬಾಳ್ತಾರೆ, ಕೆಲವರು ಆದರೆ ಅವರು ಹೋದ್ಮೇಲೆ ಮಾತ್ರ ನಮಗೆ ಅರಿವಾಗುತ್ತೆ ಆ ಬೆಳಕು ಎಂದೂ ನಂದಲಾರದು ಎಂದು. ಇವರು ಕನ್ನಡ ನಾಡಿನ ಸಾಹಸ ಸಿಂಹ, ಇವರು ಅಭಿನಯ ಭಾರ್ಗವ, ಇವರು ಕೋಟಿ ಕನ್ನಡಿಗರ ಹೃದಯಗಳ ರಾಜ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಾಗರಾವು ಬೆಂಗಳೂರಿನ 3 ಮುಖ್ಯ ಶೋಗಳಲ್ಲಿ 100 ದಿನ ಓಡಿದ ಮೊದಲ ಕನ್ನಡ ಚಿತ್ರ. ಅದು ಬರೀ ಚಿತ್ರ ಮಾತ್ರವಲ್ಲ, ಒಂದು ಯುಗದ ಆರಂಭ. ವಿಷ್ಣುವರ್ಧನ್ ಒಂದೇ ರಾತ್ರಿಯಲ್ಲಿ ಸ್ಟಾರ್ ಕೂಡ ಆಗ್ಬಿಟ್ರು. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಟ ಅವರ ಮೊದಲ ದೊಡ್ಡ ಗೌರವ ಆಗಿತ್ತು. ನಾಗರಾವಿನ ನಂತರ ವಿಷ್ಣು ಹಿಂತಿರುಗಿ ನೋಡಲೇ ಇಲ್ಲ.
1927 ಗಂಧದ ಗುಡಿ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಅದ್ಭುತ ಯಶಸ್ಸನ್ನ ಕಾಣ್ತಾರೆ. 1924ರಲ್ಲಿ ಭೂತಾಯಿನ ಮಗ ಅಯ್ಯು ಅನ್ನೋ ಸಿನಿಮಾದಲ್ಲಿ ಇತಿಹಾಸದ ಮಹತ್ವದ ಮೈಲಿಗಲ್ಲನ್ನು ನಿರ್ಮಾಣ ಮಾಡ್ತಾರೆ. 1977 ಮತ್ತು 78ರಲ್ಲಿ ರಜನಿಕಾಂತ್ ಜೊತೆ 3 ಚಿತ್ರಗಳನ್ನು ಮಾಡ್ತಾರೆ. ಸಹೋದರರ ಸವಾಲ್, ಗಲಾಟೆ ಸಂಸಾರ, ಕಿಲಾಡಿ ಕಿಟ್ಟು. ಆ ಕಾಲದ ರಜನಿ ಇನ್ನೂ ಬಡ್ಡಿಂಗ್ ಸ್ಟಾರ್, ಆದರೆ ವಿಷ್ಣು ಆಗಲೇ ಒಬ್ಬ ಎಸ್ಟಾಬ್ಲಿಷ್ಡ್ ನಾಯಕ ಆಗಿದ್ದರು. 1978ರಲ್ಲಿ ಒಂಬಿಸಿಲು ಚಿತ್ರದ ಮುಖಾಂತರ ವೈದ್ಯ ಪಾತ್ರದಲ್ಲಿ ಅದ್ಭುತ ನಟನೆ ಮಾಡಿ 2ನೇ ಕರ್ನಾಟಕ ರಾಜ್ಯ ಪ್ರಶಸ್ತಿನ ಇವರು ತಗೊಂತಾರೆ. 1987ರಲ್ಲಿ ಕನ್ನಡ ಚಿತ್ರರಂಗ ಒಂದು ಭೂಕಂಪಕ್ಕೆ ಸಾಕ್ಷಿ ಆಯಿತು. ಅದೇ ಸಾಹಸ ಸಿಂಹ ಬಿಡುಗಡೆ ಆಯಿತು. ಈ ಒಂದು ಚಿತ್ರ ವಿಷ್ಣುವರ್ಧನ್ ಅವರನ್ನು ಸೂಪರ್ ಸ್ಟಾರ್ ಮಟ್ಟಕ್ಕೆ ಕೊಂಡೊಯ್ತು. ಸಾಹಸ ಸಿಂಹ ಎಂದು ಬಿರುದು ಅವರಿಗೆ ಕನ್ನಡ ಜನತೆ ನೀಡಿದ ಅಮರವಾದ ಕೊಡುಗೆ. ಬಳಿಕ ಬಂದ ಚಿತ್ರಗಳು ಒಂದಕ್ಕಿಂತ ಒಂದು ದೊಡ್ಡ ಯಶಸ್ಸನ್ನ ಕಾಣಕ್ಕೆ ಶುರು ಮಾಡ್ತು. ಪ್ರೇಮಲೋಕ ಸೂಪರ್ ಹಿಟ್. ಪ್ರೇಮಲೋಕದಲ್ಲಿ ಟೀಚರ್ ಆಗಿ ಸೂಪರ್ ಹಿಟ್ ಮುಖಾಂತರ ಬಂಧನದಲ್ಲಿ ಮೂಲತಃ ವಿಷ್ಣುಗೆ ಸ್ಕ್ರಿಪ್ಟ್ ಮಾಡಿದ ಚಿತ್ರವೇ ಅದಾಗಿತ್ತು. ಇಡೀ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಇತಿಹಾಸದ ಬ್ಲಾಕ್ ಬಸ್ಟರ್ ಆಗಿ ಬಂಧನ ನಿಲ್ತು. ಸುಪ್ರಭಾತ ಫಿಲಂ 1.5 ವರ್ಷ ಥಿಯೇಟರ್ನಲ್ಲಿ ಓಡ್ತು. ಯಜಮಾನ ಅಸಾಧಾರಣ ಯಶಸ್ಸು ಕಾಣ್ತು. ನೀ ಬರೆದ ಕಾದಂಬರಿ ರೊಮ್ಯಾಂಟಿಕ್ ಸ್ಟೋರಿ ಮತ್ತು ಮನಸ್ಸನ್ನ ಕರಗಿಸಿತು. ಇವರ ಚಿತ್ರಗಳು ಥಿಯೇಟರ್ನಿಂದ ಇಳಿಯಲೇ ಇಲ್ಲ. ಅಭಿಮಾನಿಗಳು ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳಗಟ್ಟಲೆ ಸರದಿಯಲ್ಲಿ ನಿಲ್ಲುತ್ತಿದ್ದರು. ಟಿಕೆಟ್ಗಳಿಗಾಗಿ ಜಗಳ, ವೆಯ್ಟ್ ಮಾಡೋದು ಎಲ್ಲವೂ ಸಾಮಾನ್ಯವಾಗಿತ್ತು. ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಶಕ್ತಿಯುತ ಜೋಡಿ ನಿರ್ದೇಶಕ ಭಾರ್ಗವ್ ಮತ್ತು ನಟ ವಿಷ್ಣುವರ್ಧನ್. ಅಸಾಧ್ಯ ಅಳಿಯ ಅವರ ಮೊದಲ ಸಹಯೋಗ ನಂತರ ಬರೋಬ್ಬರಿ 23 ಚಿತ್ರಗಳು, ಪ್ರತಿ ಚಿತ್ರ ಸೂಪರ್ ಹಿಟ್. ಕನ್ನಡ ಚಿತ್ರರಂಗ ಇಂತಹ ಯಶಸ್ವಿ ಜೋಡಿಯನ್ನು ಮತ್ತೆ ಕಂಡೇ ಇಲ್ಲ. ವಿಷ್ಣುವರ್ಧನ್ ಕೇವಲ ಕನ್ನಡದ ನಟ ಮಾತ್ರ ಆಗಿರಲಿಲ್ಲ, ಅವರ ಪ್ರತಿಭೆ ಗಡಿ ದಾಟಿ ಹರಿಯಿತು. ತಮಿಳು ಶ್ರೀ ರಾಘವೇಂದ್ರರ ಪೌರಾಣಿಕ ಚಿತ್ರದಲ್ಲಿ ಅಭೂತಪೂರ್ವ ಯಶಸ್ಸನ್ನ ಇವರು ಪಡಿತಾರೆ. ಮಲಯಾಳಂನಲ್ಲಿ ಕೌರವ ಎಂಬ 1992ರಲ್ಲಿ ಮಲಯಾಳಂನಲ್ಲಿ ಕೌರವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. 1992ರಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿ ಬಂದು ಕ್ರೈಮ್ ಥ್ರಿಲ್ಲರ್ ಜೋನರ್ ಇರುತ್ತೆ. 1.5 ವರ್ಷ ಕೂಡ ಓಡುತ್ತೆ ಈ ಫಿಲಮು. ಒಟ್ಟು 220+ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಕನ್ನಡದಲ್ಲಿ 200, ಹಿಂದಿಯಲ್ಲಿ 5, ತೆಲುಗಲ್ಲಿ 5, ಮಲಯಾಳಂನಲ್ಲಿ 3, ತಮಿಳಲ್ಲಿ 6 ಚಿತ್ರಗಳಲ್ಲಿ ನಟನೆ ಮಾಡಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಟೆಲಿವಿಷನ್ನಲ್ಲಿ ಕಾಣಿಸಿಕೊಂಡರು. ಶಂಕರ್ ನಾಗ್ ನಿರ್ದೇಶಿಸಿದ ಜನಪ್ರಿಯ ಮಾಲ್ಗುಡಿ ಡೇಸಲ್ಲಿ ವೆಂಕಟರಾವ್ ಪಾತ್ರದ ಮೂಲಕ ಮಿಂಚಿದವರು. ವಿಷ್ಣುವರ್ಧನ್ ದಾದಾ ಎಂದ ಅಭಿಮಾನಿಗಳು. ವಿಷ್ಣುವರ್ಧನ್ ಅವರಿಗೆ ದಾದಾ ಅಂತ ಕರಿತಾ ಇದ್ದ ಅಭಿಮಾನಿಗಳು. ಅವರ ಧೈರ್ಯ ಪರದೆ ಮೇಲೆ ಮಾತ್ರ ಇರಲಿಲ್ಲ. ಮುತ್ತಿನ ಹಾರ ಸಿನಿಮಾದಂಥ ಚಿತ್ರದಲ್ಲಿ ಶೂಟಿಂಗ್ ಸಮಯದಲ್ಲಿ ಡಬಲ್ ಇಲ್ಲದೆ ಸ್ವತಃ ಅವರೇ ಪ್ಯಾರಾಶೂಟ್ ಡ್ರೈವ್ ಮಾಡಿದರು. ಒಂದು ಕ್ಷಣ ಅಪಾಯ ಬಂದಿತ್ತು, ಆದರೆ ವಿಷ್ಣು ಹಿಂದೆ ಸರಿಯಲೇ ಇಲ್ಲ. ಅದು ಅವರ ಸ್ವಭಾವ. ಆ ಚಿತ್ರದಲ್ಲಿ ಆಗಿರೋಂಥ ಪೆಟ್ಟು ಅಥವಾ ಆ ಚಿತ್ರದಲ್ಲಿ ಆಗಿರೋಂಥ ಇಂಜುರಿ ಯಾವುದೇ ಮಾಧ್ಯಮದ ಮುಂದೆ ಅಥವಾ ಎಲ್ಲೂ ಕೂಡ ಅವರು ಹೇಳ್ಕೊಂಡಿರಲಿಲ್ಲ. ಅಲ್ಲಿ ಆಗಿರೋಂಥ ಪೆಟ್ಟು ಪ್ರತಿಯೊಂದು ಸಿನಿಮಾದಲ್ಲಿ ನೆಕ್ಸ್ಟ್ ಬರೋಂಥ ಸಿನಿಮಾಗಳಿಗೆ ಅವರು ರಿಸ್ಕ್ ತೊಗೊಳೋಂಥ ಕೆಪಾಸಿಟಿ ತುಂಬ ಕಡಿಮೆ ಆಗ್ತಿತ್ತು. ಆದರೂ ಕೂಡ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾಯಿದ್ರು. ತಮ್ಮ ಹೆಚ್ಚಿನ ಚಿತ್ರಗಳಲ್ಲಿ ಸ್ಟಂಟ್ ಡಬಲ್ ಬಳಸದೆ ಸ್ವತಃ ಸಾಹಸ ಮಾಡಿದ ನಿಜವಾದ ಸಾಹಸ ಸಿಂಹ ಇವರು. ಅವರು ಕೇವಲ ನಟ ಮಾತ್ರ ಆಗಿರಲಿಲ್ಲ, ತಬಲ, ಜಿಂಬೆ, ಡ್ರಮ್ಸು, ಪ್ರೊಫೆಷನಲ್ ಕೀಬೋರ್ಡ್ ಕೂಡ ಇವರು ನುಡಿಸಬಲ್ಲ ಸಂಗೀತ ಪ್ರೇಮಿಯಾಗಿದ್ದರು. ಚಿತ್ರಗಳಲ್ಲಿ ಹಾಡುಗಳನ್ನು ಕೂಡ ಆಡಿದರು. ನಾಗರಹೊಳೆ ಚಿತ್ರದಲ್ಲಿ ಮೊದಲ ಬಾರಿ ಅವರು ಹಾಡಿದರು. ವಾಣಿ ಜಯರಾಮ್, ಪಿ ಸುಶೀಲಾ, ಎಸ್ ಜಾನಕಿ ಅವರ ಜೊತೆ ಯುಗಳ ಗೀತೆಗಳನ್ನು ಹಾಡಿದ್ದಾರೆ. ಭಕ್ತಿ ಸಂಗೀತದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. ಜ್ಯೋತಿ ರೂಪ ಅಯ್ಯಪ್ಪ ಮೊದಲ ಭಕ್ತಿ ಆಲ್ಬಮ್ನಲ್ಲಿ ಭಾರಿ ಯಶಸ್ಸನ್ನ ಕಂಡಿತು. 2 ಭಕ್ತಿ ಆಲ್ಬಮ್ಗಳ ಸಂಗೀತಗಾರ ಇವರೇ ಆಗಿದ್ದರು. ಫೆಬ್ರವರಿ 27, 1975ರಲ್ಲಿ ಬೆಂಗಳೂರಿನ ಕುಂಚಲಾಂಬ ಕಲ್ಯಾಣ ಮಂಟಪದಲ್ಲಿ ಕನ್ನಡ ನಟಿ ಭಾರತಿ ಅವರನ್ನು ಮದುವೆ ಆಗ್ತಾರೆ. ಅವರಿಗೆ ಮಕ್ಕಳಿರಲಿಲ್ಲ, ಆದರೆ ಅವರ ಮಮತೆಯ ಹೃದಯ ಖಾಲಿಯಾಗಿ ಕೂರಲಿಲ್ಲ. ಕೀರ್ತಿ ಮತ್ತು ಚಂದನ ಎನ್ನುವ 2 ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಂಡರು. ಇದು ಅವರ ಮನಸ್ಸಿನ ವಿಶಾಲತೆಯನ್ನು ತೋರಿಸ್ತಾ ಇದೆ. ಬೆಳ್ಳಿ ತೆರೆಯ ನಾಯಕ ಮಾತ್ರ ಆಗಲಿಲ್ಲ, ನಿಜ ಜೀವನದಲ್ಲೂ ಕೂಡ ಅವರು ನಾಯಕರಾದರು. ಅವರು ಮಾಡಿದ ಸಾಮಾಜಿಕ ಕಾರ್ಯಗಳು ಅವರ ಜೀವಿತ ಕಾಲದಲ್ಲಿ ಹೆಚ್ಚು ಬೆಳಕಿಗೆ ಬರಲಿಲ್ಲ. ಅವರು ನಿಧನದ ನಂತರ ಎಷ್ಟೋ ಜನ ಟೆಲಿವಿಷನ್ ಮುಂದೆ ಕುಳಿತು ಹೇಳಿದರು, ದಾದಾ ನನ್ನ ಮಗಳ ಆಪರೇಷನ್ಗೆ ಹಣ ಕೊಟ್ಟರು, ದಾದಾ ನನ್ನ ಮನೆ ಕಟ್ಟಲು ಸಹಾಯ ಮಾಡಿದರು, ದಾದಾ ನನ್ನ ಮಗನ ಶಿಕ್ಷಣಕ್ಕೆ ಫೀಸ್ ಕಟ್ಟಿದ್ರು. ಅವರು ದಾನ ಎಂದು ಪ್ರಚಾರವಾಗಿ, ಅವರು ದಾನ ಮಾಡಿದ್ದು ಪ್ರಚಾರಕ್ಕೆ ಸಲುವಾಗಿ ಅಲ್ಲ, ಅದು ಹೃದಯದಾಳದಿಂದ ಬಂದಂಥ ಸೇವೆಯಾಗಿತ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಧನೆಗಳ ಸಂಕ್ಷಿಪ್ತ ಪಟ್ಟಿ ಇಲ್ಲಿದೆ ನೋಡಿ.
ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಟ 7 ಬಾರಿ ಪಡೆದರು. ಫಿಲಂ ಫೇರ್ ಪ್ರಶಸ್ತಿ ಸೌತ್ 6 ಬಾರಿ ಅತ್ಯುತ್ತಮ ನಟ. ಫಿಲಂ ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿನ 2002ರಲ್ಲಿ ತಗೊಂತಾರೆ. ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿನ 2007ರಲ್ಲಿ ಸಿಗುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ 1990ರಲ್ಲಿ ತಗೊಂತಾರೆ. ಡಾಕ್ಟರೇಟ್ ಪದವಿನ ಬೆಂಗಳೂರು ವಿಶ್ವವಿದ್ಯಾಲಯ ಕೊಡುತ್ತೆ 2005ರಲ್ಲಿ. ಕರ್ನಾಟಕ ರತ್ನ ಪ್ರಶಸ್ತಿ 2025ರಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಸಿನಿಮಾ ಎಕ್ಸ್ಪ್ರೆಸ್ ಅತ್ಯುತ್ತಮ ನಟ ಅಂತ 3 ಬಾರಿ ಪ್ರಶಸ್ತಿನ ತಗೊಂತಾರೆ. ಡಾಕ್ಟರ್ ರಾಜ್ಕುಮಾರ್ ನಂತರ ಅತ್ಯಧಿಕ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದ ಕನ್ನಡದ ನಟ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಯಶಸ್ಸಿನ ಹಾದಿ ಯಾವತ್ತೂ ಹೂವಿನ ಹಾಸಿಗೆ ಆಗಿರಲ್ಲ. ಗಂಧದ ಗುಡಿ ಚಿತ್ರ ಶೂಟಿಂಗ್ನಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು. ಪತ್ರಿಕೆಗಳು ಸತ್ಯ ತಿಳಿಯದೆ ತಪ್ಪು ಸುದ್ದಿಗಳನ್ನು ಪ್ರಕಟಿಸಿದವು. ವಿಷ್ಣುವರ್ಧನ್ ಚಿತ್ರಗಳ ಪ್ರದರ್ಶನಕ್ಕೆ ತಡೆ ಬಂದಿತ್ತು. ಶೂಟಿಂಗ್ನಲ್ಲಿ ಇರುವ ವೇಳೆ ಮನೆಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದ್ವು. ಆ ದಿನಗಳಲ್ಲಿ ಮನೆ ಬಿಟ್ಟು ಹೋಗಬಹುದಿತ್ತು, ಸಿನಿಮಾ ಬಿಟ್ಟು ಕೂಡ ಹೋಗಬಹುದಿತ್ತು. ಆದರೆ ವಿಷ್ಣು ನಿಂತರು. ಸತ್ಯ ಗೆದ್ದಿತು, ಅವರು ಗೆದ್ದರು. ಅದೇ ಅವರ ನಿಜವಾದ ಸಾಹಸ. ಅವರ ಮೊದಲ ಚಿತ್ರ ನಾಗರಾವು ಚರಿತ್ರೆ ಸೃಷ್ಟಿ ಮಾಡ್ತು. ಕೊನೆಯ ಚಿತ್ರ ಆಪ್ತರಕ್ಷಕ ಅದೊಂದು ಚರಿತ್ರೆ ಸೃಷ್ಟಿ ಮಾಡ್ತು. ಡಿಸೆಂಬರ್ 30 ಮೈಸೂರು. ವಿಷ್ಣುವರ್ಧನ್ ಅವರಿಗೆ ತೀವ್ರ ಹೃದಯಾಘಾತ ಆಯಿತು. ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಆ ಜ್ಯೋತಿ ಅಲ್ಲೇ ನಂದಿ ಹೋಯಿತು. ವಯಸ್ಸು ಕೇವಲ 59 ಮಾತ್ರ. ಅವರ ಪಾರ್ಥಿವ ಶರೀರವನ್ನು ಬಸವನಗುಡಿಯ ರಾಷ್ಟ್ರೀಯ ಕಾಲೇಜು ಮೈದಾನದಲ್ಲಿ ಇಡಲಾಯಿತು. ಅಕ್ಷರಶಃ ಲಕ್ಷಾಂತರ ಜನ ಅಳುತ್ತಲೇ ಬಂದರು. ಅಭಿಮಾನಿಗಳು ತಲೆ ಬೋಳಿಸ್ಕೊಂಡ್ರು. ಕೆಲವರು ಆಘಾತದಲ್ಲಿ ಜ್ಞಾನ ತಪ್ಪಿದ್ರು. ಕೆಲವರಿಗೆ ಈ ವಿಷಯ ಕೇಳಿದ ತಕ್ಷಣ ಎಷ್ಟೋ ಅಭಿಮಾನಿಗಳು ಕುಸಿದ್ರು. ಕರ್ನಾಟಕದ ವಿಧಾನಸಭೆ 1 ನಿಮಿಷ ಮೌನ ಆಚರಿಸಿ ಗೌರವ ಸಲ್ಲಿಸಿತು. ಅವರು ಹೋದ್ರು, ಆದರೆ ಎಲ್ಲೆಲ್ಲೂ ಉಳಿದ್ದಾರೆ. ದೈಹಿಕವಾಗಿ ದೂರ ಆಗಿರ್ಬೋದು. ಅವರ ಆದರ್ಶಗಳು, ಅವರ ನೀತಿ ಪಾಠಗಳು, ಅವರು ಬಿಟ್ಟೋದಂಥ ನೆನಪುಗಳು ನಮ್ಮಲ್ಲಿ ಎಂದಿಗೂ ಹಸಿರಾಗಿರ್ತವೆ. ಯಾವುದೇ ನಟನ ಹೆಸರಿನಲ್ಲಿರುವ ಭಾರತದ ಅತ್ಯಂತ ದೀರ್ಘ ರಸ್ತೆ ಅಂದರೆ ಅದು ಬನಶಂಕರಿ ದೇವಾಲಯದಿಂದ ಕೆಂಗೇರಿವರೆಗೆ 14.5 ಕಿಲೋಮೀಟರ್ ರಸ್ತೆಗೆ ಇವರ ಹೆಸರನ್ನು ಇಡ್ತಾರೆ. ಜಯನಗರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಉದ್ಯಾನವನ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಭಾರತ ಸರ್ಕಾರ ಅವರಿಗೆ ಗೌರವಾರ್ಥವಾಗಿ ಅಂಚೆ ಚೀಟಿ ಬಿಡುಗಡೆ ಮಾಡಿತು. ಕರ್ನಾಟಕ ಸರ್ಕಾರ ಅವರ ಹೆಸರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು. ಅಭಿಮಾನಿಗಳು ಅವರಿಗೆ ಗೌರವಾರ್ಥವಾಗಿ ಮಂದಿರವನ್ನೇ ಕಟ್ಟಿಸಿದರು. ಕರ್ನಾಟಕ ಸರ್ಕಾರ ಅವರ ಹೆಸರಿನಲ್ಲಿ ಫಿಲಂ ಸಿಟಿ ನಿರ್ಮಿಸುವ ಯೋಜನೆ ಕೂಡ ರೂಪಿಸಿದೆ. 2025ರಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಕರ್ನಾಟಕ ಎಂದಿಗೂ ಅವರನ್ನು ಮರೆತಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೀವನ ನಮಗೆ ಏನು ಕಲಿಸುತ್ತದೆ ಅಂದರೆ, ಅವರು ಮೈಸೂರಿನಿಂದ ಸಾಮಾನ್ಯ ಮನೆಯ ಹುಡುಗನಾಗಿ ಬಂದು ಯಾವುದೇ ಗಾಡ್ ಫಾದರ್ ಇರಲಿಲ್ಲ, ಯಾವ ಫಿಲಂ ಫ್ಯಾಮಿಲಿ ಕೂಡ ಬ್ಯಾಕ್ಗ್ರೌಂಡ್ ಅವ್ರಿಗಿರಲಿಲ್ಲ. ಆದರೆ ಅವರಲ್ಲಿ ಒಂದು ಬೆಂಕಿ ಇತ್ತು, ಪ್ರತಿಭೆ ಮತ್ತು ಪರಿಶ್ರಮದ ಬೆಂಕಿ. ಆ ಬೆಂಕಿ ಸುಮಾರು 37 ವರ್ಷ ಹಗಲಿರುಳು ಉರಿಯಿತು. 220 ಚಿತ್ರಗಳನ್ನು ಬೆಳಗಿಸಿತು. ಕೋಟಿ ಹೃದಯಗಳನ್ನು ಕಾಯಿಸಿತು. ಅವರ ಬದುಕು ಒಂದು ಸಂದೇಶವಾಯಿತು. ನೀನು ಎಲ್ಲಿಂದ ಬಂದೆ ಎಂಬುದು ಮುಖ್ಯ ಅಲ್ಲ, ನೀನು ಎಷ್ಟು ನಿಷ್ಠೆಯಿಂದ ನಿಂತೆ ಎಂಬುದು ಮುಖ್ಯ. ಸೋಲಿನ ದಿನಗಳಲ್ಲಿ ನಿಂತ ಕಾಲು ಗೆಲುವಿನ ಮೆಟ್ಟಿಲಾಗುತ್ತದೆ. ಸಾಹಸ ಸಿಂಹ ದೈಹಿಕವಾಗಿ ನಮ್ಮನ್ನು ಬಿಟ್ಟು ಹೋದರು. ಆದರೆ ಅವರ ಅಭಿನಯ, ಅವರ ನಗು, ಅವರ ಸಾಹಸ ಕನ್ನಡ ಚಿತ್ರ ಇತಿಹಾಸದ ಅಮರ ಅಧ್ಯಾಯ ಆಗಿ ನಮ್ಮ ಜೊತೆ ಸದಾ ಎಂದಿಗೂ ಇದ್ದೇ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಲ್ಲಿವರೆಗೂ ಕನ್ನಡಿಗರಿರ್ತಾರೋ ಅಲ್ಲಿವರೆಗೂ ಈ ಅಭಿಮಾನ ಈ ಪ್ರೀತಿ ಎಂದಿಗೂ ಹಸಿರಾಗಿರುತ್ತೆ. ಇದೇ ರೀತಿ ಇನ್ಸ್ಪೈರಿಂಗ್ ಡಾಕ್ಯುಮೆಂಟ್ರಿ ವಿಡಿಯೋಗಳಿಗಾಗಿ ಚಾನಲ್ಗೆ ಮತ್ತೆ ಭೇಟಿ ಕೊಡ್ತಾ ಇರಿ. ಮತ್ತೊಂದು ಟಾಪಿಕ್ ಜೊತೆ ಭೇಟಿ ಆಗ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸಾಹಸ ಸಿಂಹ ನೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಡ ನೋಡು. See you next video.